ಹಾಯ್ ಫ್ರೆಂಡ್ಸ್, ಬಹಳಷ್ಟು ನನ್ನ ಫ್ರೆಂಡ್ಸು ಈರುಳ್ಳಿ ತಿನ್ನೋದಿಲ್ಲ, ಬೆಳ್ಳುಳ್ಳಿ ತಿನ್ನೋದಿಲ್ಲ, ಆಮೇಲೆ ಟೊಮೆಟೊ ಕೂಡ ತಿನ್ನೋದಿಲ್ಲ. ಅಂತಹ ಫ್ರೆಂಡ್ಸ್ಗೋಸ್ಕರ ಈ ರೆಸಿಪಿನ ಶೇರ್ ಮಾಡ್ಲಿಕತ್ತೀನಿ. ಆ ಮೂರನ್ನು ಹಾಕದೆ ಗ್ರೇವಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಲಿಕತ್ತೀನಿ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ತಮಗೆಲ್ಲರಿಗೂ ಸ್ವಾಗತ. ಈಗ ಮಾರ್ಕೆಟ್ ಒಳಗೆ ಈ ಸಣ್ಣ ಸಣ್ಣದ ಆಲೂಗಡ್ಡೆ ಸಿಗ್ತಾವ. ಇದಕ್ಕೆ ಬೇಬಿ ಪೊಟ್ಯಾಟೋಸು ಅಂತಾರೆ. ಈ ಬೇಬಿ ಪೊಟ್ಯಾಟೋಸ್ ನಿಮಗೆ ಸಿಕ್ಕಿಲ್ಲ ಅಂದ್ರೆ ಈ ದೊಡ್ಡ ಆಲೂಗಡ್ಡೆ ಒಳಗೆ ಇದೇ ಸೈಜಿಂದು ಪೀಸ್ ಮಾಡ್ಕೊಳ್ರಿ. ಚೌಕ ಪೀಸ್ ಮಾಡ್ಕೊಳ್ರಿ. ಭಾಳ ಸಣ್ಣ ಪೀಸ್ ಅಲ್ಲ, ಸ್ವಲ್ಪ ದಪ್ಪ ಸ್ಕ್ವಯರ್ ಆಗೋ ಪೀಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಪ್ರೆಷರ್ ಕುಕ್ಕರ್ ಒಳಗೆ ನಾವು ಬೇಯಿಸ್ಕೋಬೇಕು. ಆಲೂಗಡ್ಡೆ ಮುಳುಗೋ ಅಷ್ಟು ನೀರು ಹಾಕಿ ಬರೀ ಒಂದು ವಿಸಲ್ ಆಗುವಷ್ಟೇ ಬೇಯಿಸ್ಕೋಬೇಕು. ಇದು ಜಾಸ್ತಿ ಮೆತ್ತಗಾಗಬಾರ್ದು. ಈಗ ಒಂದು ವಿಸಲ್ ಆಯಿತು, ಪ್ರೆಷರ್ ಕುಕ್ಕರ್ ತಣ್ಣಗಾದ್ಮೇಲೆ ಒಂದು ಚಾಕು ಚುಚ್ಚಿ ನೋಡಿನಿ, ಬೇಂದದೆ. ಈಗ ಇದನ್ನು ಪೂರ್ತಿ ತಣ್ಣಗಾಗ್ಲಿಕ್ಕೆ ಬಿಡ್ರಿ. ಬಹಳಷ್ಟು ಜನ ಈರುಳ್ಳಿ ತಿನ್ನೋದಿಲ್ಲ, ಬೆಳ್ಳುಳ್ಳಿ ತಿನ್ನೋದಿಲ್ಲ, ಆಮೇಲೆ ಟೊಮೆಟೊ ಕೂಡ ತಿನ್ನೋದಿಲ್ಲ. ಸ್ಪೆಷಲಿ ಅವರಿಗೋಸ್ಕರ ನಾನು ಈ ರೆಸಿಪಿ ಶೇರ್ ಮಾಡ್ಲಿಕತ್ತೀನಿ. ತಣ್ಣಗಾದ್ಮೇಲೆ ಇದರದೆಲ್ಲ ಸಿಪ್ಪೆ ಸುಲಿದಿಟ್ಕೋಬೇಕು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಹಾಗೂ ಶೇರ್ ಮಾಡಿರಿ. ಈ ಸಿಪ್ಪೆ ತೆಗ್ದಿರೋ ಆಲೂಗಡ್ಡೆನ ನಾವು ಸ್ವಲ್ಪ ಎಣ್ಣೆ ಒಳಗೆ ಲೋ ಫ್ಲೇಮ್ ಒಳಗೆ ಚಂದ ಫ್ರೈ ಮಾಡಬೇಕು. ಅಂದ್ರೆ ಮ್ಯಾಲಿಂದ ಕವರ್ ಏನದ ಅದೆಲ್ಲ ಸ್ವಲ್ಪ ಕ್ರಿಸ್ಪಿ ಆಗಬೇಕು. ನಿಮಗೆ ಎಣ್ಣೆ ಒಳಗೆ ಫ್ರೈ ಮಾಡೋದು ಬೇಡ ಅನಿಸಿದ್ರೆ ಈ ಸ್ಟೆಪ್ಪನ್ನು ನೀವು ಸ್ಕಿಪ್ ಮಾಡ್ಬೋದು. ಆದರೆ ಇದು ಸ್ವಲ್ಪ ಫ್ರೈ ಮಾಡಿದರೆ ಇದ್ರ ಟೇಸ್ಟ್ ಭಾಳ ಚಲೋ ಬರ್ತದೆ. ಮೇಲೆ ನೋಡ್ರಿ ಎಷ್ಟು ಗರಿಯಾಗಿ ಕ್ರಿಸ್ಪಿ ಆಗ್ಯದ. ಒಂದು ಟೂತ್ಪಿಕ್ ಇಲ್ಲ ಒಂದು ಫೋರ್ಕ್ ಸ್ಪೂನ್ ಸಹಾಯದಿಂದ ಎಲ್ಲ ಹಿಂಗೆ ಹೋಲ್ ಮಾಡ್ಕೊಳ್ರಿ. ಈ ಪ್ರತಿ ಆಲೂಗಡ್ಡೆಗೂ ಎಲ್ಲ ಕಡೆ ಸ್ವಲ್ಪ ಹೋಲ್ ಆಗಬೇಕು. ಅಂದ್ರೆ ಈಗ ನಾವು ಮುಂದೆ ಮ್ಯಾರಿನೇಟ್ ಮಾಡ್ತೀವಲ್ಲ ಅದ್ರದ್ದು ಎಲ್ಲ ಗ್ರೇವಿ ಅದ್ರೊಳಗೆ ಹೋಗ್ತದೆ. ಈಗ ಮ್ಯಾರಿನೇಟ್ ಮಾಡೋಣ. ಮ್ಯಾರಿನೇಷನ್ಗೋಸ್ಕರ ನಾನು ಒಂದು ಬೌಲ್ ಒಳಗೆ ಈ ಮೊಸರು ತೊಗೊಂಡಿನಿ. ಇದು ಫ್ರೆಶ್ ಇರೋ ಮೊಸರು, ಅರ್ಧ ಕಪ್ಪು. ಅದಕ್ಕೆ ನಾನು ಈ ಬ್ಲ್ಯಾಕ್ ಸಾಲ್ಟ್ ಹಾಕೀನಿ, ಮತ್ತು ಧನಿಯಾ ಜೀರಿಗೆ ಪೌಡರು, ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಕೆಂಪು ಖಾರದ ಪುಡಿ ಎಲ್ಲ ಹಾಕಿ ಚಂದ ಮಿಕ್ಸ್ ಮಾಡ್ಕೋಬೇಕು. ಇದ್ರೊಳಗೆ ನಾವು ಫ್ರೈ ಮಾಡಿರೋ ಆಲೂಗಡ್ಡೆ ಎಲ್ಲ ಹಾಕಿ ಒಂದು ಅರ್ಧ ಗಂಟೆವರೆಗೂ ಇದನ್ನು ಒಂದು ಪ್ಲೇಟ್ ಮುಚ್ಚಿ ನಾವು ಸೈಡಿಗೆ ಇಡೋಣ. ಅಂದರೆ ಈ ಮೊಸರಲ್ಲಿರೋ ಮಸಾಲೆ ಎಲ್ಲ ನಾವು ಈ ಆಲೂಗಡ್ಡೆಗೇನು ಫೋರ್ಕ್ ಸ್ಪೂನಿಂದ ಹೋಲ್ ಮಾಡಿದ್ವಿ ಅದರೊಳಗೆಲ್ಲ ಮಸಾಲೆ ಸೇರ್ಕೋತದೆ. ಇವಾಗ ಗ್ರೇವಿ ರೆಡಿ ಮಾಡೋಣ. ಒಂದು ಪ್ಯಾನ್ ಒಳಗೆ ಸ್ವಲ್ಪ 1-2 ಟೇಬಲ್ ಸ್ಪೂನು ಎಣ್ಣೆ ಹೀಟ್ ಮಾಡಿರಿ. ಅದ್ರೊಳಗೆ ಸ್ವಲ್ಪ ಜೀರಿಗೆ ಹಾಕಿ 1 ಟೇಬಲ್ ಸ್ಪೂನ್ ನಾವು ಕಡಲೆ ಹಿಟ್ಟು ಹಾಕೋಣ. ಇವಾಗ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ಈ ಧಾಬಾ ಸ್ಟೈಲ್ ದಮ್ ಆಲೂ ಪಲ್ಯ. ಬಹಳ ಟೇಸ್ಟಿಯಾಗಿರ್ತದೆ. ನಾರ್ತ್ ಸೈಡ್ ಇದು ಬಹಳ ಮಾಡ್ತಾರೆ. ಒಂದು ವೇಳೆ ನೀವು ಈರುಳ್ಳಿ ಬೆಳ್ಳುಳ್ಳಿ ತಿಂತಿದ್ರೆ ಈ ಎಣ್ಣೆ ಕಾಯ್ದ ಮೇಲೆ ಅದರೊಳಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿರಿ. ನಾನು ಅದನ್ನು ಸ್ಕಿಪ್ ಮಾಡೀನಿ. ಇವಾಗ ಕಡಲೆ ಹಿಟ್ಟು ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ಅದರೊಳಗೆ ನಾವು 1 ಟೀ ಸ್ಪೂನ್ ಕಸೂರಿ ಮೇಥಿ ಹಾಕೋಣ. ಈ ಕಡಲೆ ಹಿಟ್ಟು ಸ್ವಲ್ಪ ಚಂದ ಬ್ರೌನ್ ಆಗಬೇಕು, ಇಲ್ಲಾಂದ್ರೆ ಹಸಿ ವಾಸನೆ ಇರ್ತದೆ. ಈ ಪಲ್ಯದಾಗ ನಾವು ಉಳ್ಳಾಗಡ್ಡಿ ಹಾಕಿಲ್ಲ, ಬೆಳ್ಳುಳ್ಳಿ ಹಾಕಿಲ್ಲ, ಮತ್ತು ಟೊಮೆಟೊ ಕೂಡ ಹಾಕಿಲ್ಲ. ಬಹಳ ಜನ ಈ ಮೂರನ್ನು ತಿನ್ನೋದಿಲ್ಲ. ಅವರಿಗೋಸ್ಕರ ಈ ಪಲ್ಯ ಹೇಳ್ಕೊಡ್ಲಿಕತ್ತೀನಿ. ಸ್ವಲ್ಪ ಹಸಿ ಶುಂಠಿ ಪೇಸ್ಟ್ ಹಾಕೋಣ. ಆಮೇಲೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ 1ರಲ್ಲಿ 2 ಭಾಗ ಮಾಡಿ ಹಾಕೀನಿ. ಇವಾಗ ಎಲ್ಲವೂ ಚಂದ ಸ್ವಲ್ಪ ಫ್ರೈ ಮಾಡಿರಿ. ಆಮೇಲೆ ಈ ಕಡಲೆ ಹಿಟ್ಟಿಂದು ಹಸಿ ವಾಸನೆ ಹೋಗಿ ಸ್ವಲ್ಪ ಘಮ್ ಅಂತ ವಾಸನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇವಾಗ ಇದಕ್ಕೆ ಅರಿಶಿನ ಹಾಕೋಣ, ಸ್ವಲ್ಪ ಇಂಗು ಹಾಕೋಣ. ಯಾಕಂದ್ರೆ ನಾವು ಇದ್ರಾಗ ಬೆಳ್ಳುಳ್ಳಿ ಏನೂ ಹಾಕಿಲ್ಲ. ಸ್ವಲ್ಪ ಇಂಗು ಹಾಕಿರಿ. ಆಮೇಲೆ ಇದು ಗರಂ ಮಸಾಲ, ಆಮೇಲೆ ಸ್ವಲ್ಪ ಕಿಚನ್ ಕಿಂಗ್ ಮಸಾಲ ನಿಮ್ಮ ಹತ್ರ ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡಿ ಗರಂ ಮಸಾಲನೇ ಜಾಸ್ತಿ ಹಾಕಿರಿ. ಸ್ವಲ್ಪ ಧನಿಯಾ ಜೀರಿಗೆ ಪೌಡರು, ಖಾರ ಎಷ್ಟು ಬೇಕೋ ಅಷ್ಟು ಕೆಂಪು ಖಾರದ ಪುಡಿ ಹಾಕಿ ಎಲ್ಲವನ್ನ ಸ್ವಲ್ಪ ಚಂದ ಎಣ್ಣೆ ಒಳಗೆ ಫ್ರೈ ಮಾಡಬೇಕು. ಈ ಎಣ್ಣೆ ಒಳಗೆ ಮಸಾಲೆ ಎಲ್ಲ ಚಂದ ವಾಸನೆ ಬಿಡ್ತದೆ. ಈಗ ಇದಕ್ಕೆ ಅರ್ಧ ಕಪ್ ಮೊಸರು ಹಾಕ್ಲಿಕತ್ತೀನಿ. ಇದು ಗಟ್ಟಿಯಾದ ಮೊಸರನ್ನು ಬರೀ ಬೀಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಮೊಸರು ಹಾಕಿದ ತಕ್ಷಣ ಕಂಟಿನ್ಯೂ ಕೈ ಆಡಿಸ್ಬೇಕು, ಇಲ್ಲಾಂದ್ರೆ ಮೊಸರು ಒಡೆಯೋ ಚಾನ್ಸ್ ಇರ್ತದೆ. ಮೊಸರು ಯಾವಾಗಲೂ ಫ್ರೆಶ್ ಆಗಿರಬೇಕು, ಹುಳಿಯಾದ ಮೊಸರು ಉಪಯೋಗಿಸ್ಬೇಡ್ರಿ. ನೀವು ಎಷ್ಟು ಗ್ರೇವಿ ಮಾಡ್ಲಿಕ್ಕತ್ತೀರಿ ಅದ್ರ ತಕ್ಕ ಮೊಸರನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ರಿ. ಈ ಮೊಸರು ಹಾಕಿದ ಕೂಡಲೇ ಕಂಟಿನ್ಯೂ ಕೈ ಆಡಿಸ್ರಿ, ಇಲ್ಲ ಮೊಸರು ಒಡೆಯೋ ಸಾಧ್ಯತೆ ಇರ್ತದೆ. ಹೀಗೆ ಕಂಟಿನ್ಯೂ ಕೈ ಆಡಿಸಿದ ಮೇಲೆ ಸ್ವಲ್ಪ ಹೊತ್ತಿಗೆ ಸೈಡಿಗೆ ಎಣ್ಣೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇವಾಗ ನೋಡ್ರಿ, ಸೈಡೆಲ್ಲ ಎಣ್ಣೆ ಬಿಟ್ಟ ಮೇಲೆ ಇದೇನು ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿರೋ ಆಲೂಗಡ್ಡೆ ಅದ ಎಲ್ಲವನ್ನು ಅದ್ರೊಳಗೆ ಏನು ಮೊಸರು ಎಲ್ಲ ಇರ್ತದೆ, ಗ್ರೇವಿ ಎಲ್ಲ ಸೇರಿಸಿ ಅದ್ರೊಳಗೆ ಹಾಕಬೇಕು. ಇವಾಗ ಎಲ್ಲವನ್ನು ಚಲೋ ಸ್ವಲ್ಪ ಮಿಕ್ಸ್ ಮಾಡಿರಿ. ನಿಮಗೇನಾದರೂ ಮಸಾಲೆ ಅದು ಕಡಿಮೆ ಅನಿಸಿದ್ರೆ ಇವಾಗ ನೀವು ಹಾಕ್ಬೋದು. ಇದನ್ನು ಮುಚ್ಚಿ 1-2 ನಿಮಿಷ ಬೇಯಿಸ್ಲಿಕತ್ತೀನಿ. ನಿಮ್ಗೆ ಒಳಗೆ ಚಂದ ಎಣ್ಣೆ ಮೇಲೆ ತೇಲೋದು ಕಾಣಿಸ್ಲಿಕ್ಕತ್ತದ. ಆಮೇಲೆ ಪ್ಯಾನಿನ ಸೈಡಿಗೆಲ್ಲ ಎಣ್ಣೆ ಮೇಲೆ ಬರೋದು ನಿಮ್ಗೆ ಕಾಣಿಸ್ಲಿಕ್ಕತ್ತದ. ನಿಮ್ಗೆ ಡ್ರೈ ಆಲೂ ದಮ್ ಬೇಕಾಗಿದ್ದರೆ ನೀವು ಇದೇ ರೀತಿ ಸರ್ವ್ ಮಾಡ್ಬೋದು. ಇಲ್ಲ ನಿಮಗೆ ಸ್ವಲ್ಪ ಲಿಕ್ವಿಡಾಗಿ ಗ್ರೇವಿ ಇರೋದು ಬೇಕಾದರೆ ಇದಕ್ಕೆ
ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೊಳ್ರಿ. ಇದಕ್ಕೆ ರುಚಿಗೆ ಸ್ವಲ್ಪ ಸಕ್ಕರೆ ಹಾಕೋಣ. ಯಾಕಂದರೆ 2 ಮೊಸರನ್ನು ನಾವು ಮ್ಯಾರಿನೇಟ್ ಮಾಡುವಾಗೂ ಮೊಸರು ಹಾಕಿವಿ ಮತ್ತು ಇವಾಗ ಗ್ರೇವಿ ಒಳಗೂ ಹಾಕಿವಿ. ಅದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ 1-2 ನಿಮಿಷ ಮುಚ್ಚಿ ಇದನ್ನು ಬಾಯ್ಲ್ ಆಗ್ಲಿಕ್ಕೆ ಬಿಡ್ರಿ. ನಿಮ್ಗೆ ಆಲೂಗಡ್ಡೆ ಬೇಡ ಅಂದ್ರೆ ನೀವು ಈ ಗ್ರೇವಿ ಒಳಗೆ ಪನ್ನೀರೂ ಹಾಕ್ಬೋದು. ಆವಾಗ ಇದು ಪನ್ನೀರ್ ಪಲ್ಯನೂ ಆಗ್ತದೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ರಿ. ಇವಾಗ ನಮ್ಮ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಮತ್ತು ಟೊಮೆಟೊ ಹಾಕ್ದೇ ಗ್ರೇವಿ ಪಲ್ಯ ರೆಡಿ ಆಗಿದೆ. ಇದಕ್ಕೆ ದಮ್ ಆಲೂ ಪಲ್ಯ ಅಂತಾರೆ. ಈ ಧಾಬಾ ಸ್ಟೈಲ್ ದಮ್ ಆಲೂ ಪಲ್ಯ ರೆಡಿ ಆಗಿದೆ. ನೀವು ಇದ್ರೊಳಗೆ ಬೇರೆ ಪಲ್ಯಗಳನ್ನು ಹಾಕ್ಕೊಂಡು ಮಾಡಬಹುದು. ಥ್ಯಾಂಕ್ ಯು.